ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಗೆಲ್ಲುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ ಯಾರ ಬಾಯಲ್ಲಾದರೂ ಕೂಡ ಬರುವಂಥ ಹೆಸರು ಗಿಲ್ಲಿ ನಟ ಅಂತೇಳಿ. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ ಅದು ಗಿಲ್ಲಿ ನಟ. ತನ್ನ ಕಾಮಿಡಿ ಟೈಮಿಂಗು, ತನ್ನ ತಮಾಷೆ, ತನ್ನ ಆ್ಯಕ್ಟಿವಿಟಿಗಳು ಮತ್ತು ಯಾವಾಗಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು, ಎಲ್ಲರನ್ನೂ ಕೂಡ ನಕ್ಕು ನಗಿಸುವಂಥದ್ದು, ಎಲ್ಲರ ಕಾಲೆಳೆಯುವಂಥದ್ದು, ಈ ಎಲ್ಲ ಕಾರಣಗಳಿಂದ ಗಿಲ್ಲಿ ನಟ ಒಂದು ಎಲ್ಲರ ಟಾರ್ಗೆಟ್ ಜೊತೆಗೆ ಗೆಲ್ಲುವಂತಹ ಫೇವ್ರೆಟ್ ಸ್ಪರ್ಧಿ ಕೂಡ ಹೌದು. ಗಿಲ್ಲಿಯೇ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಕನ್ನಡಿಗರು ಕೂಡ ಆಶಯವನ್ನು ವ್ಯಕ್ತಪಡಿಸೋದು ಕೂಡ ಇದೆ. ಆದರೆ ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ಒಬ್ಬರು ಜ್ಯೋತಿಷಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅವರ ಭವಿಷ್ಯವಾಣಿಯ ಪ್ರಕಾರ ಬಿಗ್ ಬಾಸನ್ನು ಗಿಲ್ಲಿ ಗೆಲ್ಲಲ್ವಂತೆ. ಹಾಗಾದರೆ ಮತ್ತೆ ಯಾರು ಗೆಲ್ತಾರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ನಲ್ಲಿ ಇರುವಂತಹ ಅಷ್ಟು ಜನ ಸ್ಪರ್ಧಿಗಳ ಪೈಕಿ ಗಿಲ್ಲಿ ಇವತ್ತಿಗೆ ಟಾಪ್ ಆಗಿರುವಂಥ ಸ್ಪರ್ಧಿ. ಒಟ್ಟು 24 ಜನ ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ನಂಬ್ತೀರಾ? ಈ ಸೀಸನ್ನಲ್ಲಿ 24 ಜನ ಬಂದು ಹೋಗಿದ್ದಾರೆ. ಈ 24 ಜನರಲ್ಲಿ ಗಿಲ್ಲಿ ಒಬ್ಬ ಗೆದ್ದು ಕಳೆದ 23 ಜನ ಸ್ಪರ್ಧಿಗಳೇನಿದ್ದಾರೆ ಈ ಸ್ಪರ್ಧಿಗಳನ್ನು ಹಿಮ್ಮೆಟ್ಟಿಸಿ ಮುನ್ನಡೀತಾರೆ ಅಂತ ಹೇಳಿದ್ರೆ ಅಚ್ಚರಿ ಅಲ್ಲದೆ ಇನ್ನೇನು ನೀವೇ ಹೇಳಿ. ಗಿಲ್ಲಿ ಇವತ್ತಿಗೂ ಕೂಡ ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಸ್ಪರ್ಧಿಯೇ. ಯಾಕೆಂತ ಹೇಳಿದರೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಎಲ್ಲವೂ ಕೂಡ ನಡೆದರೆ ಜನವರಿ 17-18ಕ್ಕೆ ಫಿನಾಲೆ ಪ್ರಸಾರ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಇವತ್ತಿಗೆ ಎಕ್ಸಾಕ್ಟ್ಲಿ ಒಂದು ತಿಂಗಳಿಗೆ ಈಗ ಫಿನಾಲೆ ಪ್ರಸಾರ ಆಗುವಂಥ ಚಾನ್ಸಸ್ ಇದೆ. 4 ವಾರ 28-29 ದಿನ ಅಷ್ಟು ದಿನಗಳ ಆಟ ಮಾತ್ರ ಬಾಕಿ ಇರುವಂಥದ್ದು ಬಿಗ್ ಬಾಸ್ನ ಫಿನಾಲೆಗೆ. ಹೀಗಿರುವಂಥ ಸಂದರ್ಭದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಈಗಾಗಲೇ ಚರ್ಚೆಯ ರೂಪವನ್ನು ಪಡೆದುಕೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಇನ್ನು 1 ತಿಂಗಳು ಮಾತ್ರ ಬಾಕಿ ಇರುವಂಥ ಸಂದರ್ಭದಲ್ಲಿ ಸ್ಪರ್ಧಿಗಳ ಮಧ್ಯೆ ಟಫ್ ಫೈಟ್ ಕೂಡ ನಡೀತಿದೆ. ಗೆಲ್ಲೋದು ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಬಿಗ್ ಬಾಸ್ನಿಂದ ಹೊರಬಂದಂಥ ಸ್ಪರ್ಧಿಗಳು ಗಿಲ್ಲಿ ನಟನೇ ಗೆಲ್ಲೋದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಗಿಲ್ಲಿ ನಟನ ಅಭಿಮಾನಿಗಳು ಕೂಡ ಇದೇ ವಿಚಾರವನ್ನು ಹೇಳ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಆದರೆ ಗಿಲ್ಲಿಯೇ ಗೆಲ್ಲೋದು ಅನ್ನುವಂಥ ಭರವಸೆಯಲ್ಲಿದ್ದಂತಹ ಎಲ್ಲರಿಗೂ ಕೂಡ ಒಬ್ಬರು ಜ್ಯೋತಿಷಿ ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳ ನಿದ್ದೆಯನ್ನು ಕೆಡಿಸಿದೆ. ಜೊತೆಗೆ ಗಿಲ್ಲಿಗೆ ಈ ಮೆಸೇಜನ್ನು ತಲುಪಿಸೋದು ಹೇಗೆ ಅನ್ನುವಂಥ ವಿಚಾರ ಈಗ ದೊಡ್ಡ ಗೊಂದಲದ ಗೂಡಾಗಿದೆ. ಪ್ರಶಾಂತ್ ಕೇಣಿ ಎನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿರುವಂಥ ಜ್ಯೋತಿಷಿಯವರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಏನು, ಗಿಲ್ಲಿ ಫಿನಾಲೆ ತಲುಪ್ತಾರೆ ಅಂತ ಹೇಳಿಬಿಟ್ಟು ಅಕ್ಟೋಬರ್ನಲ್ಲಿ ಭವಿಷ್ಯವನ್ನು ನುಡಿದಿದ್ದಂಥ ಇದೇ ಪ್ರಶಾಂತ್ ಕಿಣಿಯವರ ಭವಿಷ್ಯ ಈಗ ಮತ್ತೆ ವೈರಲ್ ಆಗ್ತಿದೆ. ಗಿಲ್ಲಿಯವರು ಬಿಗ್ ಬಾಸ್ನ ಫಿನಾಲೆ ಕಂಟೆಸ್ಟೆಂಟ್ ಆಗಿರ್ತಾರೆ, ಬಟ್ ವಿನ್ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳ ಕೋಪಕ್ಕೂ ಕೂಡ ಕಾರಣ ಆಗಿದೆ ಮತ್ತು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಲಾಗಿ ಕೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಪ್ರಶಾಂತ್ ಕಿಣಿಯವರು ಈ ರೀತಿ ಪ್ರೆಡಿಕ್ಷನನ್ನು ಮಾಡೋದು ಇದು ಮೊದಲು ಕೂಡ ಅಲ್ಲ, ಇದು ಕೊನೆಯೂ ಕೂಡ ಅಲ್ಲ. ಸಾಕಷ್ಟು ವಿಚಾರಗಳಲ್ಲಿ ಪ್ರೆಡಿಕ್ಷನ್ ಮಾಡಿದ್ದಿದೆ, ಕೆಲವೊಂದಷ್ಟು ವಿಚಾರಗಳು ನಿಜ ಆಗಿದ್ದು ಕೂಡ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೆ ಅಂಥದ್ದೊಂದು ಅಂಶವನ್ನು ಸೇರಿಸಿರುವಂಥದ್ದು, ಅಂದರೆ ಗಿಲ್ಲಿ ಗೆಲ್ಲೋದಿಲ್ಲ, ಫಿನಾಲೆಯಲ್ಲಿ ಇರ್ತಾರೆ ಬಟ್ ಗಿಲ್ಲಿ ಗೆಲ್ಲೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಗೊಂದಲಗಳಿಗೂ ಕೂಡ ಕಾರಣ ಆಗಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹಾಗಾದರೆ ಪ್ರಶಾಂತ್ ಕಿಣಿ ಹೇಳಿದ್ದೇನೋ ನೋಡ್ತಾ ಹೋಗೋಣ ಬನ್ನಿ. ಈ ಹಿಂದೆ ನಾನೇ ಹೇಳಿದ್ದೆ, ಗಿಲ್ಲಿ ಬಿಗ್ ಬಾಸ್ನ ಫಿನಾಲೆಗೆ ಹೋಗ್ತಾರೆ, ಗಿಲ್ಲಿ ನಟ ಬಿಗ್ ಬಾಸ್ನ ಫಿನಾಲೆಗೆ ಹೋಗ್ತಾರೆ ಅನ್ನೋಂಥ ಮಾತನ್ನು ನಾನೇ ಹೇಳಿದೆ. ಆದರೆ ಈಗ ಹೊಸದೊಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು. ಅದೇನು ಅಂತ ಹೇಳಿದ್ರೆ, ಸದ್ಯಕ್ಕೆ ಇರುವಂತಹ ಜ್ಯೋತಿಷ್ಯ ಫಲದ ಪ್ರಕಾರ ಗಿಲ್ಲಿ ನಟ ಫಿನಾಲ್ಗೆ ಹೋದರೂ ಕೂಡ ಫೈನಲಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇದ್ರ ಜೊತೆಗೆ ಯಾರು ಗೆಲ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ಸ್ಪರ್ಧಿ ಈ ಬಾರಿ ಟ್ರೋಫಿಯನ್ನು ಗೆಲ್ತಾರೆ. ಅಂದರೆ ಸೀಸನ್ 12ರ ಟ್ರೋಫಿಯನ್ನು ಗೆಲ್ಲುವಂಥದ್ದು ಮಹಿಳಾ ಸ್ಪರ್ಧಿ. ಶ್ರುತಿ ನಂತರ ಮತ್ತೆ ಟ್ರೋಫಿಯನ್ನು ಗೆಲ್ಲುವಂಥದ್ದು ಈ ಬಾರಿ ಮಹಿಳಾ ಸ್ಪರ್ಧಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಶಾಂತ್ ಕಿಣಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾವಾಗ ಈ ವಿಚಾರ ಮುನ್ನೆಲೆಗೆ ಬಂತು, ಫ್ಯಾನ್ಸ್ಗಳು ಸಹಜವಾಗಿ ಕೆಂಡಾಮಂಡಲರಾಗ್ತಾರೆ. ಇಲ್ಲಿ ಪ್ರಶಾಂತ್ ಕಿಣಿಯವರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಅಂದರೆ ಸುಳ್ಳು ಹೇಳಿದ್ದಾರೆ, ಸಾಧ್ಯನೇ ಇಲ್ಲ ಹೀಗಾಗೋದಕ್ಕೆ, ಇದು ಏನೋ ಒಂದು ಪ್ರೀ ಪ್ಲ್ಯಾನು, ಹಾಗೆ ಹೀಗೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಅದು ಆಬ್ವಿಯಸ್ಲಿ ಆಗುವಂಥದ್ದು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಇರುವಂಥ ಫ್ಯಾನ್ ಫಾಲೋಯಿಂಗು, ಗಿಲ್ಲಿ ಅಂತ ಹೇಳಿದ್ರೆ ಜನ ಸ್ಪಂದನೆ ಮಾಡ್ತಿರುವಂಥ ರೀತಿ ಮತ್ತು ಗಿಲ್ಲಿಗೆ ಸಿಗ್ತಿರುವಂತಹ ಒಂದು ಅಭೂತಪೂರ್ವವಾದಂಥ ಬೆಂಬಲಗಳು, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗಿಲ್ಲಿಗೆ ಏನೂ ಕೂಡ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಅಂದರೆ ಗಿಲ್ಲಿ ಆರಾಮಾಗಿ
ಬಿಗ್ ಬಾಸ್ನ ಟ್ರೋಫಿಯನ್ನು ಗೆಲ್ತಾನೆ, ಈ ಜ್ಯೋತಿಷ್ಯಗಳು, ಪ್ರಿಡಿಕ್ಷನ್ಸ್ಗಳು ಇವೆಲ್ಲವೂ ಕೂಡ ಸುಳ್ಳಾಗ್ತವೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಇನ್ನು ಈ ಅಭಿಮಾನಿಗಳ ವರ್ಗದಲ್ಲಿ, ವೀಕ್ಷಕರ ವರ್ಗದಲ್ಲೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಇಂಥ 1000 ಭವಿಷ್ಯ ಬಂದರೂ ಕೂಡ ಗಿಲ್ಲಿಯ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಿಚಾರ ವ್ಯಕ್ತವಾಗ್ತಿದೆ. ಗಿಲ್ಲಿ ಒಂದು ರೀತಿಯಲ್ಲಿ ಗೆದ್ದೇ ಗೆಲ್ಲುವಂಥ ಸ್ಪರ್ಧಿ, ಅದು ಯಾರೇ ಏನೇ ಹೇಳಿದರು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ಅಂಶಗಳು. ಹಾಗಾದರೆ ಗಿಲ್ಲಿ ನಟನಿಗೆ ನಿಮ್ಮ ಬೆಂಬಲ ಏನು? ಗಿಲ್ಲಿ ನಟನ ಬಗ್ಗೆ ಈಗ ಈ ಜ್ಯೋತಿಷಿ ಹೇಳಿರುವಂಥ ಮಾತನ್ನು ನೀವು ಕೂಡ ಸುಳ್ಳು ಮಾಡ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.